ಎಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬುಲೆಟಿನ್ ಎಕ್ಸ್ಪ್ರೆಸ್. ನಾನು ಧನುಕುಮಾರ್. ಇನ್ನೇನು ಲೋಕಸಭಾ ಚುನಾವಣೆ ಬರೋದಕ್ಕಾಯಿತು. ಇತ್ತೀಚೆಗೆ ಚುನಾವಣೆ ಪ್ರಸಾರಕ್ಕೆ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡ್ಕೊಬಿಟ್ಟಿದ್ದಾರೆ. ಅಂದರೆ ಹೊಸ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಶುರು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದರೆ ಸಿನಿಮಾಗಳ ಮುಖಾಂತರ ಚುನಾವಣೆ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೌದು, ಕಾಶ್ಮೀರಿ ಫೈಲ್ಸ್ ಆಯಿತು, ಕೇರಳ ಸ್ಟೋರಿ ಆಯಿತು, ಈಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಈಗ ರಾಜಕೀಯದವರು ಚುನಾವಣಾ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಸ್ವತಃ ಸಿನಿಮಾ ನೋಡಿದಂಥ ಪ್ರೇಕ್ಷಕರೇ ನೆಗೆಟಿವ್ ರಿವ್ಯೂ ಮಾಡಿರತಕ್ಕಂಥದ್ದು. ರಣದೀಪ್ ಹೂಡಾ ಅವರೇ ನಿರ್ದೇಶಿಸಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ರಣದೀಪ್ ಹೂಡಾ ಅವರು ತಾವು ಹಿಂದಿ ಸಿನಿಮಾಗಳಲ್ಲಿ ನೋಡಿರ್ತಾರೆ ಇವ್ರನ್ನ ಈಗಾಗಲೇ. ಒಳ್ಳೆ ಆ್ಯಕ್ಟರ್, ಗುಡ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಅಂತಲೇ ಬಾಡಿ ಟ್ರಾನ್ಸ್ಫರ್ಮೇಷನ್ ಮಾಡಿಕೊಂಡು ಈ ಸಿನಿಮಾಗೆ ಅಂತಲೇ ಯಾವ್ಯಾವ ರೀತಿ ತಯಾರಿ ಬೇಕೋ ಆ ರೀತಿ ತಯಾರಿ ಮಾಡಿಕೊಂಡು ಸಾವರ್ಕರ್ ಅವ್ರ ರೀತಿ ಕಾಣೋದಕ್ಕೆ ಇವರು ಜಿಮ್ಗೆ ಹೋಗಿ ತಮ್ಮ ಬಾಡಿ ಟ್ರಾನ್ಸ್ಫರ್ಮೇಷನ್ ಮಾಡಿಕೊಂಡು ಎಲ್ಲ ರೀತಿಯ ಪ್ರಿಪ್ರೇಷನ್ ಮಾಡಿಕೊಂಡು ಸಿನಿಮಾವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಸಿನಿಮಾಕ್ಕೆ. ಯಾಕಂದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನೆಲ ಕಚ್ಚಿದೆ, ಅಂದರೆ ಫ್ಲಾಪ್ ಆಗಿದೆ. ಈ ಸಿನಿಮಾವನ್ನು ಎಲೆಕ್ಷನ್ ಟೈಮಲ್ಲಿ ಬಿಟ್ಟು ಬೇರೆ ಟೈಮ್ನಲ್ಲಿ ರಿಲೀಸ್ ಮಾಡಿದರೆ ಈ ಸಿನಿಮಾ ಹಿಟ್ಟಾಗ್ತಿತ್ತೇನೋ ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯ. ಈ ಸಿನಿಮಾವನ್ನು ನೋಡೋದಂಥ ಪ್ರೇಕ್ಷಕರೇ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರೋದು. ಈ ಸಿನಿಮಾವನ್ನು ಪೂರ್ತಿಯಾಗಿ ರಾಜಕೀಯ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಈ ಸಿನಿಮಾ ಪೂರ್ತಿಯಾಗಿ ಒಂದು ಪಂಗಡಕ್ಕೆ ಸೇರಿದ್ದು ಅನ್ನೋದು ಸಿನಿಮಾ ನೋಡಿದವರ ಅಭಿಪ್ರಾಯ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾದ ವಿಚಾರಗಳು ಭಾಳಷ್ಟು ಹರಿದಾಡ್ತಿದೆ. ಇದು ಈಗಾಗಲೇ ನೋಡಿರ್ತೀರ. ಆ್ಯಂಡ್ ಈ ಸಿನಿಮಾದಲ್ಲಿ ಗಾಂಧೀಜಿಯವರು ಮತ್ತು ಸಾವರ್ಕರ್ ಅವರು, ಹಾಗೆ ಅಂಬೇಡ್ಕರ್ ಅವರು, ಬಾಲಗಂಗಾಧರ್ ತಿಲಕ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಭಗತ್ ಸಿಂಗ್ ಅವರು ಅವ್ರನ್ನ ಸೇರಿದಂತೆ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರ ಕೂಡ ಈ ಸಿನಿಮಾದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓವರಾಲ್ ಆಗಿ ಈ ಸಿನಿಮಾದ ಕತೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾರೆ ನೋಡಿದ ಪ್ರೇಕ್ಷಕರು. ಸಿನಿಮಾ ಚೆನ್ನಾಗಿದೆ, ಆದರೆ ಎಲೆಕ್ಷನ್ ಟೈಮ್ ಬಿಟ್ಟು ಬೇರೆ ಸಮಯದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿದರೆ, ಪರದೆ ಮೇಲೆ ತಂದಿದ್ದರೆ ಸಿನಿಮಾ ಸೂಪರ್ ಹಿಟ್ ಆಗ್ತಿತ್ತು. ಆದರೆ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಬಳಸ್ಕೊಂಡಿರೋದಕ್ಕಾಗಿ ಈ ಸಿನಿಮಾ ಓಡ್ತಾ ಇಲ್ಲ, ಜನ ನೋಡೋದಕ್ಕೆ ಮುಂದಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ರೀತಿ ಸಿನಿಮಾಗಳು ಮಾಡೋದ್ರ ಮುಖಾಂತರ ಜನರ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಜನರಲ್ಲಿ ನೆಗೆಟಿವಿಟಿ ಹುಟ್ಟಾಗ್ತಾ ಇದ್ದಾರೆ. ಒಬ್ಬರನ್ನ ಬ್ಲೇಮ್ ಮಾಡೋದಕ್ಕೆ ರಾಜಕೀಯದವರು ಶುರು ಮಾಡ್ಕೊಂಡಿದ್ದಾರೆ, ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಅನ್ನೋದು ಸಿನಿಮಾ ನೋಡಿದಂಥ ಪ್ರೇಕ್ಷಕರ ಅಭಿಪ್ರಾಯ. ಹೌದು, ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಗಾಂಧೀಜಿಯವರನ್ನು ನೆಗೆಟಿವ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಗಾಂಧೀಜಿಯವರನ್ನು ಕೆಟ್ಟವರು ಅನ್ನೋ ರೀತಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾವರ್ಕರ್ ಅವರನ್ನು ಈ ಸಿನಿಮಾದಲ್ಲಿ ಒಳ್ಳೆಯವರು ಅನ್ನೋ ರೀತಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಸಿನಿಮಾ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ. ಆ್ಯಂಡ್ ಹಾಗೆ ಏನೇ ಆಗಲಿ ಇಡೀ ಪ್ರಪಂಚನೇ ಒಪ್ಕೊಂಡಿದೆ ಗಾಂಧೀಜಿಯವರು ಮಹಾತ್ಮರು ಅನ್ನೋದನ್ನು. ಗಾಂಧೀಜಿಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧೀಜಿ ಮತ್ತು ಸಾವರ್ಕರ್ ಅವರ ನಡುವೆ ಏನು ವ್ಯತ್ಯಾಸ ಇತ್ತು ಅಂದರೆ, ಇಬ್ಬರು ಹೋರಾಟಗಾರರೇ. ಗಾಂಧೀಜಿಯವರು ಶಾಂತ ರೀತಿಯಲ್ಲಿ ಹೋರಾಟವನ್ನು ನಡೆಸ್ತಿದ್ರು. ಇಬ್ಬರದು ಒಂದೇ ಉದ್ದೇಶ ಆಗಿತ್ತು, ಬ್ರಿಟಿಷರನ್ನು ದೇಶ ಬಿಟ್ಟು ತೊಲಗಿಸ್ಬೇಕು ಅನ್ನೋದು. ಗಾಂಧೀಜಿಯವರು ಶಾಂತ ರೀತಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿ ಬ್ರಿಟಿಷರನ್ನು ದೇಶ ಬಿಟ್ಟು ತೊಲಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಸಾವರ್ಕರ್ ಅವರು ಹೋರಾಟ ಮಾಡಿ ಒಡೆದು ಓಡಿಸ್ಬೇಕು ಬ್ರಿಟಿಷರನ್ನು ಅನ್ನೋ ಉದ್ದೇಶ ಸಾವರ್ಕರ್ ಅವ್ರದ್ದಾಗಿತ್ತು. ಇವರಿಬ್ಬರಲ್ಲಿ ಇಷ್ಟೇ ವ್ಯತ್ಯಾಸ ಇದ್ದಿದ್ದು. ಇಬ್ಬರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ಇವರಿಬ್ಬರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾವು ಡಿಸೈಡ್ ಮಾಡಿ ಹೇಳೋದಕ್ಕಾಗಲ್ಲ. ಆ ಕೆಲಸವನ್ನು ಒಬ್ಬರು ಒಳ್ಳೆಯವರು ಒಬ್ಬರು ಕೆಟ್ಟವರು ಅಂತ ತೋರಿಸೋ ಪ್ರಯತ್ನವನ್ನು ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಸಿನಿಮಾ ಮುಖಾಂತರ ಒಬ್ಬರನ್ನ ಕೆಟ್ಟವರು ಒಬ್ಬರನ್ನ ಒಳ್ಳೆಯವರು ಅನ್ನೋ ಒಂದು ಏನು ಉದ್ದೇಶ ಇದೆ ಅವರಲ್ಲಿ, ಅದನ್ನು ಜನರಲ್ಲಿ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಏನೇ ಆಗಲಿ ಸಿನಿಮಾ ರೀತಿಯಲ್ಲೇ ತೋರಿಸ್ಬೇಕು. ಒಂದು ಸಂದೇಶ ಕೊಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ಗಷ್ಟೇ ಸಿನಿಮಾ ಮಾಡಬೇಕು. ಈ ರೀತಿ ಜನರ ಮನಸ್ಸಲ್ಲಿ ಒಂದು ನೆಗೆಟಿವಿಟಿ ಉಂಟಾಕುವಂಥದ್ದು ಮಾಡಬಾರ್ದು ಸಿನಿಮಾ ತಂಡ. ಯಾವಾಗಲೂ ಸಿನಿಮಾ ತಂಡನೇ ಬೇರೆ, ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಇದು ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ. ಸಿನಿಮಾ ರೀತಿಯಲ್ಲೇ ತೋರಿಸ್ಬೇಕು, ರಾಜಕೀಯ ರೀತಿಯಲ್ಲೇ ಮಾಡಬೇಕು. ಇತ್ತೀಚೆಗೆ ಇದು ಟ್ರೆಂಡ್ ಆಗಿಬಿಟ್ಟಿದೆ. ರಾಜಕಾರಣಿಗಳು ಸಿನಿಮಾವನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ರಾಜಕೀಯ ಪ್ರಚಾರಕ್ಕೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬೇಸರ ಆಗುವಂಥ ವಿಚಾರ. ಸಿನಿಮಾದವರು ಕೂಡ ಈ ವಿಚಾರವಾಗಿ ಅಲರ್ಟ್ ಆಗಬೇಕು. ತಾವು ಒಂದೊಳ್ಳೆ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಅಥವಾ ಆಗಿಲ್ಲ ಅಂದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಪರ್ಪೋಸೇ ಸಿನಿಮಾ ಮಾಡಬೇಕು.
ಅದು ಬಿಟ್ಟು ಈ ರೀತಿ ರಾಜಕೀಯಕ್ಕೋಸ್ಕರ ಒಬ್ಬರನ್ನ ಬ್ಲೈಮ್ ಮಾಡೋದು, ಒಬ್ಬರನ್ನ ಒಳ್ಳೆಯವ್ರು ಮಾಡೋದು, ಒಬ್ಬರನ್ನ ಕೆಟ್ಟವ್ರು ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನು ಸಿನಿಮಾ ಇಂಡಸ್ಟ್ರಿ ಇದೆ ಅದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುವಂಥ ಒಂದು ಸಿನಿಮಾಗಳು ಇದೆಲ್ಲ ಏನು ಸಿನಿಮಾ ಇಂಡಸ್ಟ್ರಿ ಕೆಟ್ಟ ಹೆಸರು ಬರುವಂಥ ಒಂದು ಸಂದರ್ಭ ಉಂಟಾಗ್ಬೋದೇನೋ ಇಂಥ ಸಿನಿಮಾಗಳಿಂದ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಕೆಲಸಗಳು ನಡೀಬಾರ್ದು, ಈ ಥರ ಸಿನಿಮಾಗಳನ್ನು ಮಾಡೋದಕ್ಕೆ ಬಿಡಬಾರ್ದು ಅನ್ನೋದು ಜನರ ಅಭಿಪ್ರಾಯ, ಪ್ರೇಕ್ಷಕರ ಅಭಿಪ್ರಾಯ. ಆ್ಯಂಡ್ ಎನಿವೇಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಿಮಗೇನು ಅನಿಸುತ್ತೆ, ಈ ಸಿನಿಮಾ ಏನು ರಾಜಕೀಯ ಪ್ರಚಾರಕ್ಕೋಸ್ಕರನೇ ಮಾಡಿರೋದ ಅಥವಾ ಸಿನಿಮಾವನ್ನು ಬೇರೆ ಕ್ಯಾಜುವಲ್ ಆಗಿ ಸಿನಿಮಾ ಮಾಡಿರೋದ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.